ದರ್ಶನ ನಮ್ಮ ಗ್ಯಾರಂಟಿಗಳು ಬಡವರಿಗೆ ತಲುಪಿದೆ ಅನ್ನೋದಕ್ಕೆ 3 ಬೈ ಎಲೆಕ್ಷನ್ ಫಲಿತಾಂಶ ಕಾರಣ. ಮತ್ತು ನಾವು ಜನಪರವಾಗಿ ಕೊಟ್ಟಿರೋ ಯೋಜನೆಗಳು. ಈಗ ಅವರು ಐಡಿಯಾಲಜಿಕಲಿ ವಿಚಾರ ಇಟ್ಕೊಂಡು ಫೈಟ್ ಮಾಡಲಿ. ಸುಮ್ಮನೆ ಈಗ ಮೂಡ ಅಂದರು, ಅವ್ರ ಕೈಯಲ್ಲಿ ಏನು ಮಾಡೋಕ್ಕಾಯ್ತು? ಸುಮ್ಮನೆ ಲಾಸ್ಟ್ ಸೆಷನ್ ಹಾಳು ಮಾಡಿಟ್ರು. ನಾನು ಹೇಳೋದು, ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನ ನಾವು ಚರ್ಚಿಸಕ್ಕೆ ಬಂದಿದ್ದೀವಿ. ಇದು ಅಧಿವೇಶನ ಯಶಸ್ವಿಯಾಗಿ ನಡೆಯುತ್ತೆ. ವಿರೋಧ ಪಕ್ಷದವರ ಟೀಕೆಗಳಿಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಇವರು ನಮ್ಮನ್ನು ಪ್ರಶ್ನೆ ಮಾಡೋ ಮೊದಲು, ಈಗ ಪಾರ್ಲಿಮೆಂಟ್ ನಡೀತಿದೆ ಅಲ್ಲ, ಇವರು ದೊಡ್ಡದಾಗಿ ಏನು ನ್ಯಾಷನಲ್ ಸೆಕ್ಯೂರಿಟಿ, ದೇಶ ಪ್ರೇಮ ಅಂದರೆ ಬರೀ ಇವ್ರ ಅಪ್ಪನ ಮನೆ ಆಸ್ತಿ ಥರ ಆಡ್ತಾರಲ್ಲ ಬಿ ಜೆ ಪಿಯವರು. ನಾವು ಭಾರತೀಯರೇ, ನಮಗೂ ದೇಶ ಪ್ರೇಮ ಇದೆಲ್ಲ. ಈ ಕಡೆ ಶ್ರೀಲಂಕಾದವರು ಚೈನಾ ಕಡೆ ವಾಲ್ತಿದ್ದಾರೆ, ನೇಪಾಳವರು ಚೈನಾ ಕಡೆ ವಾಲ್ತಿದ್ದಾರೆ. ಇದ್ರ ಬಗ್ಗೆ ಸುದ್ದಿನೇ ಮಾತಾಡಲ್ಲ. ನಾವು ಅಲ್ಲಿ ಸೆಷನ್ನಲ್ಲಿ ಮಾತಾಡಿದ್ರು ನಮ್ಮನ್ನು ಮಾತಾಡೋಕ್ಕೆ ಬಿಡಲ್ಲ. ಸೊ ನಾವು ಜನಪರವಾಗಿದ್ದೀವಿ. ನಮ್ಮ ಸರ್ಕಾರ ಸುಭದ್ರವಾಗಿದೆ ಸರ್. 3 ಎಲೆಕ್ಷನ್ನ ಬೈ ಎಲೆಕ್ಷನ್ನ ಚುನಾವಣೆ ಫಲಿತಾಂಶನೇ ಜನ ನಮ್ಮ ಕಡೆ ಇದ್ದಾರೆ ಅನ್ನೋದಕ್ಕೆ ನಿದರ್ಶನ. ನಮ್ಮ ಗ್ಯಾರಂಟಿಗಳು ಬಡವರಿಗೆ ತಲುಪಿದೆ ಅನ್ನೋದಕ್ಕೆ 3 ಬೈ ಎಲೆಕ್ಷನ್ ಫಲಿತಾಂಶ ಕಾರಣ. ಮತ್ತು ನಾವು ಜನಪರವಾಗಿ ಕೊಟ್ಟಿರೋ ಯೋಜನೆಗಳು. ಈಗ ಅವರು ಐಡಿಯಾಲಜಿಕಲಿ ವಿಚಾರ ಇಟ್ಕೊಂಡು ಫೈಟ್ ಮಾಡಲಿ. ಸುಮ್ಮನೆ ಈಗ ಮೂಡ ಅಂದರು, ಅವ್ರ ಕೈಯಲ್ಲಿ ಏನು ಮಾಡೋಕ್ಕಾಯ್ತು? ಸುಮ್ಮನೆ ಲಾಸ್ಟ್ ಸೆಷನ್ ಹಾಳು ಮಾಡಿಟ್ರು. ನಾನು ಹೇಳೋದು, ಉತ್ತರ ಕರ್ನಾಟಕದ ಸಮಸ್ಯೆಗಳನ್ನ ನಾವು ಚರ್ಚಿಸಕ್ಕೆ ಬಂದಿದ್ದೀವಿ. ಇದು ಅಧಿವೇಶನ ಯಶಸ್ವಿಯಾಗಿ ನಡೆಯುತ್ತೆ. ವಿರೋಧ ಪಕ್ಷದವರ ಟೀಕೆಗಳಿಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಇವರು ನಮ್ಮನ್ನು ಪ್ರಶ್ನೆ ಮಾಡೋ ಮೊದಲು, ಈಗ ಪಾರ್ಲಿಮೆಂಟ್ ನಡೀತಿದೆ ಅಲ್ಲ, ಇವರು ದೊಡ್ಡದಾಗಿ ಏನು ನ್ಯಾಷನಲ್ ಸೆಕ್ಯೂರಿಟಿ, ದೇಶ ಪ್ರೇಮ ಅಂದರೆ ಬರೀ ಇವ್ರ ಅಪ್ಪನ ಮನೆ ಆಸ್ತಿ ಥರ ಆಡ್ತಾರಲ್ಲ ಬಿ ಜೆ ಪಿಯವರು. ನಾವು ಭಾರತೀಯರೇ, ನಮಗೂ ದೇಶ ಪ್ರೇಮ ಇದೆಲ್ಲ. ಈ ಕಡೆ ಶ್ರೀಲಂಕಾದವರು ಚೈನಾ ಕಡೆ ವಾಲ್ತಿದ್ದಾರೆ, ನೇಪಾಳವರು ಮಾತಾಡಲ್ಲ. ನಾವು ಅಲ್ಲಿ ಸೆಷನ್ನಲ್ಲಿ ಮಾತಾಡಿದ್ರು ನಮ್ಮನ್ನು ಮಾತಾಡೋಕ್ಕೆ ಬಿಡಲ್ಲ. ಸೊ ನಾವು ಜನಪರವಾಗಿದ್ದೀವಿ. ನಮ್ಮ ಸರ್ಕಾರ ಸುಭದ್ರವಾಗಿದೆ ಸರ್.